ಕಾಲ ಕಳೆದಂತೆ ಕೃಷಿ ಭೂಮಿ ಬಂಜರು ಬೀಳ್ತಾ ಇದೆ. ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇದ್ದ ಕೃಷಿ ಗದ್ದೆಗಳು ಬರಡಾಗ್ಬಿಟ್ಟಿವೆ. ಹೀಗಿರುವಾಗ ಇಲ್ಲೊಂದ್ ಕಡೆ ಕೃಷಿ ಜಾಗೃತಿ ಕಾರ್ಯ ನಡೆಯಿತು. ಯುವಕರನ್ನ ಕೃಷಿಯತ್ತ ಗಮನ ಸೆಳೆಯೋಕೆ ಭತ್ತದ ನಾಟಿ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಶಿರಸಿಯಲ್ಲಿ ಅಪರೂಪದ ನಾಟಿ ಹಬ್ಬ. ಗದ್ದೆಗಿಳಿದ ಯುವ ಪಡೆ ಭತ್ತ ನೆಟ್ಟು ಸಂತಸ. ಜಿಟಿಜಿಟಿ ಮಳೆಯ ನಡುವೆ ಗದ್ದೆಗೆ ಇಳಿದ ಜನ, ಭತ್ತ ನೆಟ್ಟಿದ ಮಹಿಳೆಯರು, ಅಧಿಕಾರಿಗಳು. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಉಂಚಳ್ಳಿಯ ತುಡುವಿ ಮನೆಯಲ್ಲಿ. ಸ್ಕೊಡ್ವೇಸ್ ಸಂಸ್ಥೆಯಿಂದ ಕೃಷಿ ಜಾಗೃತಿ ಕಾರ್ಯ ನಡೆಯಿತು. ಯುವಕರನ್ನ ಕೃಷಿಯತ್ತ ಸೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ನಾಟಿ ಹಬ್ಬವನ್ನ ಆಚರಿಸಲಾಯಿತು. ಭೂಮಿ ಫಲ ಕೊಟ್ಟರೂ ಕೃಷಿಕರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗ್ತಿದೆ. ಹೀಗಾಗಿ ಯುವಕರು ಮತ್ತು ಸ್ಥಳೀಯ ಜನರಿಗೆ ಕೃಷಿಯತ್ತ ಸೆಳೆದು ಕೃಷಿ ಜಾಗೃತಿ ಮೂಡಿಸಬೇಕೆಂದು ಸ್ಕೊಡ್ವೇಸ್ ಸಂಸ್ಥೆ ಕೃಷಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಗೊಳಿಸಿತು. ಸುಮಾರು ಈ ಒಂದು ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಔಷಧಿ ಮೌಲ್ಯಗಳನ್ನ ಹೊಂದದಂತ ಸುಮಾರು 38 ಜಾತಿಯ ಭತ್ತದ ತಳಿಗಳನ್ನ ಇವತ್ತು ಸಂರಕ್ಷಿಸುವಂತ ಕೆಲಸ ಆಗ್ತಾ ಇದೆ. ಪ್ರತಿ ವರ್ಷನೂ ಕೂಡ ನಾವು ಈ ನಾಟಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರನ್ನೂ ಒಳಗೊಂಡು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ರೈತರಿಗೆ ನಶಿಸುತ್ತಿರುವ ಭತ್ತಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಮತ್ತು ಸುಲಭವಾಗಿ ನೈಸರ್ಗಿಕವಾಗಿ ಕೃಷಿ ಮೂಲಕ ಮತ್ತೆ ಅಳಿವಿನಂಚಿನಲ್ಲಿರುವ ಭತ್ತಗಳನ್ನು ಸಂಗ್ರಹಿಸುವಂಥದ್ದು, ತನ್ನ ಮೂಲಕ ಉತ್ತಮ ಆಹಾರವನ್ನ ಸಮಾಜಕ್ಕೆ ನೀಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಸ್ಕೊಡ್ವೇಸ್ ಸಂಸ್ಥೆ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸ ಮಾಡಿಕೊಂಡು ಗಮನ ಸೆಳೆದಿದೆ. ಈ ನಾಟಿ ಹಬ್ಬದಲ್ಲಿ ಕೇವಲ ಸ್ಕೊಡ್ವೇಸ್ ಸಂಸ್ಥೆ ಸಿಬ್ಬಂದಿಗಳಷ್ಟೇ ಅಲ್ಲ, ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಎಲ್ಲರೂ ಭತ್ತದ ಸಸಿ ಹಿಡಿದು ಗದ್ದೆಯಲ್ಲಿ ಇಳಿದು ನಾಟಿ ಮಾಡಿದ್ರು. ಆಹಾರವೇ ಆರೋಗ್ಯ. ಒಬ್ಬ ಮನುಷ್ಯ ಪರಿಪೂರ್ಣವಾದಂತಹ ಆರೋಗ್ಯವಾದಂತಹ ಬದುಕನ್ನ ನಿಭಾಯಿಸಬೇಕಾದ್ರೆ ಗುಣಮಟ್ಟದ ಆಹಾರವನ್ನ ಅವರು ಸೇವನೆ ಮಾಡಬೇಕಾಗಿರುತ್ತೆ. ಅದರಲ್ಲೂ ಕೂಡ ಈಗ ಹೆಚ್ಚು ಕೆಮಿಕಲ್ಗಳನ್ನ, ರಾಸಾಯನಿಕ ವಸ್ತುಗಳನ್ನ, ಕ್ರಿಮಿನಾಶಕಗಳನ್ನ ಉಪಯೋಗಿಸಿಕೊಂಡು ಆಹಾರ ತಯಾರಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಸ್ಥಳೀಯ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು. ಪ್ರತಿ ತಳಿನಲ್ಲೂ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಮತ್ತು ವಿಶೇಷ ಗುಣಗಳಿರ್ತವೆ ಮತ್ತು ನಮ್ಮ ಇಮ್ಯುನಿಟಿಯನ್ನ ಬಲವರ್ಧನೆ ಮಾಡುವಂತಹ ಅಗಾಧವಾದಂತಹ ಶಕ್ತಿ ಈ ಸ್ಥಳೀಯ ತಳಿಗಳಲ್ಲಿ ಇರುತ್ತೆ. ಬದಲಾಗ್ತಿರೋ ಜೀವನ ಶೈಲಿಯಿಂದ ಕೃಷಿ ಚಟುವಟಿಕೆಗಳು ಇಂದು ದೂರವಾಗ್ತಿದೆ. ನಾಟಿ ಹಬ್ಬದ ಮೂಲಕ ಸ್ಕೊಡ್ವೇಸ್ ಸಂಸ್ಥೆ ಯುವಜನತೆಯಲ್ಲಿ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಯನ್ನ ಜೀವಂತವಾಗಿ ಉಳಿಸುವ ಕೆಲಸ ಆಗಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.